ಹಲೋ ಅಮ್ಮವ್ರೆ. ರಾಜು ಎಲ್ಲಿದ್ಯಾ ನೀನು? ಅಮ್ಮವ್ರೆ, ಪಕ್ಕದಲ್ಲಿ ಟೀ ಅಂಗಡಿನಲ್ಲಿ ಟೀ ಕುಡಿತಾ ಇದ್ದೀನಿ. ಸರಿ, ನೀವೆಲ್ಲಿ ಬರ್ತಿದ್ದೀರಾ ಅಮ್ಮವ್ರೆ? ನಾನು ಆಲ್ರೆಡಿ ಮನೆಗ್ ಬಂದು ತುಂಬಾ ಹೊತ್ತಾಯ್ತು. ಮನೆ ಲಾಕ್ ಮಾಡಿದೆ ಅಂತ ಕಾಲ್ ಮಾಡ್ದೆ. ಅಯ್ಯಯ್ಯೋ, ಹೌದಮ್ಮ? ನೀವು ಬಂದ್ಬಿಟ್ರಮ್ಮ? ನೀವು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅಂಗಡಿ ಹತ್ರ ಬಂದೆ ಅಮ್ಮ. ಹ್ಮ್ ನೀವು ಅಲ್ಲೇ ಇರಿ ಅಮ್ಮ, ಒಂದು 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ನಮಸ್ಕಾರ ಅಮ್ಮವ್ರೆ. ಹ್ಮ್ ನನ್ನ ಕ್ಷಮಿಸ್ಬಿಡಿ. ಪಕ್ಕದ ಅಂಗಡಿಯಲ್ಲಿ ಟೀ ಕುಡಿಯೋದಕ್ಕೋಸ್ಕರ ಹೋಗಿದ್ದೆ ನಾನು. ಸರಿ, ಪರವಾಗಿಲ್ಲ, ಮೊದಲು ಲಾಕ್ ಓಪನ್ ಮಾಡು. ಸರಿ ಅಮ್ಮವ್ರೆ. ಹಾ, ಒಳಗಡೆ ಬನ್ನಿ ಅಮ್ಮವ್ರೆ. ಹ್ಮ್ ಆ ಬ್ಯಾಗ್ ನನ್ನ ಹತ್ರ ಕೊಡಿ, ನಾನು ತಗೊಂಡ್ಬರ್ತೀನಿ. ಹ್ಮ್ ಏನಮ್ಮವ್ರೆ, ಬೆಳಗ್ಗೆನೆ ಇಷ್ಟು ಬೇಗ ಬಂದ್ಬಿಟ್ರಿ? ಆದ್ರೆ ಅಪ್ಪ ನಿಮ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಬಸ್ಸು ಸ್ವಲ್ಪ ಬೇಗನೆ ಬಂದ್ಬಿಡ್ತು ರಾಜು. ಪಾಯಿಂಟ್ ಟು ಪಾಯಿಂಟ್ ಓಹೋ. ಬಸ್ ಅಲ್ವಾ, ಅದೇ ಎಲ್ಲೂ ನಿಲ್ದೇ ಬಂದ್ಬಿಡ್ತು. ಓ ಹೌದಾ? ಹ್ಮ್ ಬಸ್ಸಿಂದ ಇಳಿದ ತಕ್ಷಣ ಒಂದ್ ಕಾರ್ ಹಿಡ್ದು ಬೇಗ ಬಂದ್ಬಿಟ್ಟೆ. ಹೌದಾ ಅಮ್ಮವ್ರೆ? ಹ್ಮ್ ಸರಿ, ನೀವು ತಿನ್ನೋದಕ್ಕೆ ಏನ್ ತಿಂಡಿ ಮಾಡ್ಲಿ? ತಿಂಡಿ ಏನ್ ಬೇಕಾದ್ರೂ ಮಾಡು ರಾಜು. ಅದಕ್ಕಿಂತ ಮೊದ್ಲು ನನಗ್ ತುಂಬಾ ತಲೆ ನೋವ್ತಾ ಇದೆ. ಒಂದ್ ಕಪ್ ಸ್ಟ್ರಾಂಗ್ ಆಗಿ ಟೀ ಮಾಡಿಕೊಡು. ಈಗ್ಲೇ ತಗೊಂಡ್ ಬರ್ತೀನಿ ಅಮ್ಮವ್ರೆ. ಅಲ್ಲ ರಾಜು, ನಿನಗ್ ಟೀ ಬೇಕಿದ್ರೆ ಇಲ್ಲೇ ಮಾಡ್ ಕುಡಿಬೋದಲ್ಲ, ಹೊರಗಡೆ ಯಾಕೆ ಹೋಗ್ ಕುಡಿತಾ ಇದ್ಯಾ? ಅದನ್ನ ಯಾಕೆ ಕೇಳ್ತೀರಾ ಅಮ್ಮವ್ರೆ? ನಾನು ಒಂಟಿಯಾಗಿ ಇಲ್ಲಿ ಟೀ ಹಾಕಿ ಕುಡಿಬೇಕಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮವ್ರೆ. ಹಾ. ಈ ನಮ್ ಬೀದಿ ತುದಿನಲ್ಲೇ ಸೂಪರ್ ಟೀ ಅಂಗಡಿ ಇದೆ ಅಮ್ಮವ್ರೆ. ಅಲ್ಲಿ ಟೀ ಚೆನ್ನಾಗಿರುತ್ತೆ, ಅದಕ್ಕೆ ಅಲ್ಲಿ ಹೋಗಿ ಕುಡ್ಕೊಂಡ್ ಬಂದೆ. ಓಹೋ, ಏನ್ ರಾಜು, ಆ ಅಂಗಡಿ ಟೀ ಅಷ್ಟು ಚೆನ್ನಾಗಿರತ್ತಾ? ತುಂಬಾ ಚೆನ್ನಾಗಿರುತ್ತೆ ಅಮ್ಮವ್ರೆ. ಆದ್ರೆ ಇಲ್ಲಿ ನಾನ್ ಮಾಡೋ ಟೀ ಇದೆಯಲ್ಲ, ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ನಾನು ಹ್ಮ್. ಸ್ಟ್ರಾಂಗ್ ಆಗಿ ಒಂದು ಟೀ ಹಾಕೊಂಡು ತಗೊಂಡ್ಬರ್ತೀನಿ. ನೀವು ವೆಯ್ಟ್ ಮಾಡಿ, 2 ನಿಮಿಷ ನಿಮ್ಗೆ ಮಾಡ್ಕೊಂಡ್ ಬರ್ತೀನಿ, ಸರಿನಾ? ಸರಿ. ತಗೊಳ್ಳಿ, ಟೀ ಕುಡೀರಾ ಅಮ್ಮವ್ರೆ? ಹ್ಮ್ 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 ಟೀ ತುಂಬಾ ಚೆನ್ನಾಗಿದೆ. ಅಮ್ಮವ್ರೆ, ತುಂಬಾ ಥ್ಯಾಂಕ್ಸ್. ನಿನಗೆ ಟೀ ಮಾತ್ರನೇ ಚೆನ್ನಾಗ್ ಮಾಡಕ್ ಗೊತ್ತಾ, ಇಲ್ಲಾಂದ್ರೆ ಅಡಿಗೆನೂ ಚೆನ್ನಾಗ್ ಮಾಡ್ತೀಯಾ? ಏನ್ ಹಿಂಗ್ ಕೇಳ್ಬಿಟ್ರಿ? ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ನೀವ್ ಹೆಂಗಿದ್ರು ಇಲ್ಲೇ ತಾನೇ ಸ್ವಲ್ಪ ದಿವಸ ಉಳ್ಕೊಳ್ಳೋದು. ನಾನು ಅಡಿಗೆ ಮಾಡೋದನ್ನ ನೀವು ತಿಂದ್ರೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲಿ ನನ್ನ ಅಡಿಗೆನ ನೀವು ರುಚಿ ಮಾಡಿದ್ರೆ ನೀವು ಊರಿಗೆ ಹೋಗಲ್ಲ. ಹೌದಾ? ಹ್ಮ್. ಸರಿ ಸರಿ. ರಾಜು, ನನ್ ತಂದೆಯವರು ನಿನ್ಗೆ ಯಾವಾಗ ಫೋನ್ ಮಾಡಿದ್ರು? ತಂದೆಯವ್ರು ನನಗೆ ರಾತ್ರಿನೇ ಕಾಲ್ ಮಾಡ್ಬಿಟ್ರಮ್ಮ. ಸ್ವಲ್ಪ ದಿವಸ ನೀವು ಇಲ್ಲೇ ಇರ್ತೀರಾ ಅಂತ ಹೇಳಿದ್ರು. ನಿಮ್ ರೂಮನ್ನ ಚೆನ್ನಾಗಿ ಕ್ಲೀನ್ ಮಾಡಿ ನೀಟಾಗಿಡು ಅಂತೇಳಿ ನನ್ನ ಹತ್ರ ಹೇಳಿದ್ರಮ್ಮ. ಹ್ಮ್ ಏನಮ್ಮವ್ರೆ, ದಿಢೀರಂತ ಬಂದಿದ್ದೀರಾ ನೀವು? ಏನಾದ್ರೂ ಮುಖ್ಯವಾದ ಕೆಲ್ಸದ ಮೇಲೆ ಬಂದಿದ್ದೀರಮ್ಮ? ಏನಂತ ತಿಳ್ಕೊಬೋದಾ? ಅದೆಲ್ಲ ಏನೂ ಇಲ್ಲ, ಸುಮ್ನೆನೆ ಬಂದೆ ರಾಜು. ಸರಿ ಅಮ್ಮವ್ರೆ, ನಾನು ನಿಮ್ಗೆ ಟಿಫನ್ ಮಾಡಿರ್ತೀನಿ. ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅಮ್ಮವ್ರೆ. ನೀನ್ ಏನ್ ಮಾಡಿದ್ರು ನನಗ್ ಓಕೆನೆ ರಾಜು. ಸರಿ ಅಮ್ಮವ್ರೆ, ನೀವು ನಿಮ್ ರೂಮ್ಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀರಾ? ಟೈಮ್ ಆಯ್ತು, ನಾನ್ ಮೊದ್ಲು ಟಿಫನ್ ತಿಂದ್ಬಿಡ್ತೀನಿ. ನೈಟ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದ್ನಲ್ಲ, ಮೈಯೆಲ್ಲ ತುಂಬಾ ನೋವಾಗ್ತಾ ಇದೆ. ಟಿಫಿನ್ ತಿಂದ್ಬಿಟ್ಟು ರೆಸ್ಟ್ ತಗೋತೀನಿ. ಹಾ ಸರಿ ಅಮ್ಮವ್ರೆ, ಒಂದ್ 10 ನಿಮಿಷ ಟೈಮ್ ಕೊಡಿ. ನಿಮ್ಗೆ ಟಿಫನ್ ನಾನು ರೆಡಿ ಮಾಡಿ ತಗೊಂಡ್ ಬಂದ್ಬಿಡ್ತೀನಿ. ಹ್ಮ್ ಹಾ, ಕೊಡಿ ಅಮ್ಮವ್ರೆ. ಹ್ಮ್ ಅಮ್ಮವ್ರೆ, ಅಮ್ಮವ್ರೆ, ಹಾ, ತಿಂಡಿ ರೆಡಿ ಆಗೋಯ್ತು, ಬಂದ್ ತಿಂತೀರಾ? ಹೌದಾ? ಹೋಗು, ನಾನ್ ಬರ್ತೀನಿ. ಹಾ. ಅಮ್ಮವ್ರೆ, ಆ, ತಿಂಡಿ ಬಿಸಿಯಾಗಿರೋವಾಗ್ಲೇ ತಿಂದ್ಬಿಡಿ. ಹ್ಮ್ ನೀರ್ ತಗೊಂಬರ್ತೀಯಾ? ಹಾ ಇರ್ರಿ, ತಗೊಂಡ್ ಬರ್ತೀನಿ. ಹ್ಮ್ ಟಿಫಿನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ. ಹೌದು ರಾಜು, ಮನೇಲ್ ಕೂಡ ನೀನೇ ಅಡಿಗೆ ಮಾಡ್ತೀಯಾ? ಇಲ್ಲ ಅಮ್ಮವ್ರೆ, ನಾನ್ ಮನೇಲಿರೋವಾಗ ನನ್ನ ಹೆಂಡ್ತಿನೇ ಅಡಿಗೆ ಎಲ್ಲ ಮಾಡ್ತಾಳೆ. ಓ ಹೌದಾ, ಸರಿ ಸರಿ. ಅಮ್ಮವ್ರೆ, ಹ್ಮ್? ತಟ್ಟೆನಲ್ಲೇ ಕೈ ತೊಳ್ಕೊಂಬಿಡಿ.
ಹ್ಮ್. ಸರಿ, ನೀನು ಟಿಫಿನ್ ತಿಂದ್ಬಿಡು. ಸರಿ ಅಮ್ಮವ್ರೆ. ಮಧ್ಯಾಹ್ನಕ್ಕೆ ಲಂಚ್ ಏನ್ ಮಾಡಕ್ ಹೋಗ್ತೀಯಾ ರಾಜು? ಚಿಕನ್ ಬಿರಿಯಾನಿ ಇಲ್ಲಾಂದ್ರೆ ಮಟನ್ ಬಿರಿಯಾನಿ ಏನಾದರೂ ಮಾಡ್ಲಾ? ಬೇಡ ರಾಜು, ವೆಜ್ಜಲ್ಲಿ ಏನಾದ್ರೂ ಅಡಿಗೆ ಮಾಡಿ ಕೊಡ್ತೀಯಾ? ಮಾಡ್ಕೊಡ್ತೀನಿ ಅಮ್ಮವ್ರೆ. ನಾನ್ ವೆಜ್ ನೀವು ತಿನ್ನೋದಿಲ್ವಾ ಅಮ್ಮವ್ರೆ? ಓ, ಚೆನ್ನಾಗ್ ತಿಂತೀನಿ. ಆದ್ರೆ ನೆನ್ನೆ ರಾತ್ರಿ ಫುಲ್ಲು ಟ್ರಾವೆಲ್ ಮಾಡ್ಕೊಂಡ್ ಬಂದ್ನಲ್ವಾ, ಮೈಯೆಲ್ಲ ತುಂಬಾ ಹೀಟ್ ಆಗ್ಬಿಟ್ಟಿದೆ. ಈ ಟೈಮಲ್ಲಿ ನಾನ್ ವೆಜ್ ತಿಂದ್ರೆ ಇನ್ನೂ ಹೀಟ್ ಆಗ್ಬಿಡತ್ತೆ. ಅದಕ್ಕೆ ಮಧ್ಯಾಹ್ನಕ್ಕೆ ವೆಜ್ ಏನಾದ್ರೂ ಮಾಡಕ್ ಹೇಳ್ದೆ. ನಾಳೆ ನೀನ್ ಹೇಳ್ದಾಗೆ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನೋ ಯಾವ್ದಾದ್ರೂ ತಿಂತೀನಿ. ಸರಿ ಅಮ್ಮವ್ರೆ. ಸರಿ, ನಾನ್ ಹೋಗಿ ರೆಸ್ಟ್ ತಗೋತೀನಿ. ನೀನ್ ಒಳಗಡೆ ಹೋಗಿ ಅಡಿಗೆ ಮಾಡು. ಇಲ್ಲ ಅಮ್ಮವ್ರೆ. ಹ್ಮ್? ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತಗೊಂಡ್ಬರ್ಬೇಕು. ಅವಾಗ್ಲೇನೆ ಮಧ್ಯಾಹ್ನ ಅಡಿಗೆ ಮಾಡಕ್ಕಾಗೋದು. ಓ, ಹೌದಲ್ಲ? ಸರಿ, ನೀನ್ ಮಾರ್ಕೆಟಿಗೆ ಹೋಗುವಾಗ ನನ್ನತ್ರ ಹೇಳಿ ಹೋಗು ಆಯ್ತಾ? ನಾನ್ ಬಂದು ಬಾಗಲ್ ಹಾಕೋತೀನಿ. ನಾನು ಇವಾಗ್ಲೇ ಹೋಗಿ ಬಂದ್ಬಿಡ್ತೀನಿ ಅಮ್ಮವ್ರೆ. ಸರಿ, ಹೋಗ್ಬಾ. ಅಮ್ಮವ್ರೆ, ಹಾ? ತರಕಾರಿ ತಗೊಂಡ್ಬರೋದಕ್ಕೆ ಕಾಸಿದ್ರೆ ಕೊಡ್ತೀರಾ? ಓ, ಹೌದಲ್ಲ? ನೀನ್ ಮೊದ್ಲು ಟಿಫನ್ ತಿಂದ್ಬಿಟ್ಟು ನನ್ ರೂಮಿಗ್ ಬಾ. ನಾನ್ ದುಡ್ಡು ಕೊಡ್ತೀನಿ, ಸರಿನಾ? ಸರಿ ಅಮ್ಮವ್ರೆ. ಹ್ಮ್. ಅಮ್ಮವ್ರೆ, ಅಮ್ಮವ್ರೆ, ಹ್ಮ್? ಅಮ್ಮವ್ರೆ. ಬಾಗಲ್ ತೆಗ್ದೇ ಇದೆ, ಒಳಗ್ ಬಾ. ಸರಿ ಅಮ್ಮವ್ರೆ. ಅಮ್ಮವ್ರೆ, ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ. ಸ್ವಲ್ಪ ದುಡ್ಡು ಕೊಡ್ತೀರಾ? ಓ, ದುಡ್ಡು ಕೇಳಿದ್ಯಲ್ಲ, ಸ್ವಲ್ಪ ಇರು. ತಗೋ, ಈ ದುಡ್ಡಿಟ್ಕೋ. ಸರಿ ಅಮ್ಮವ್ರೆ, ನಾನು ನೋಟ್ ಬಂದ್ಬಿಡ್ತೀನಿ. ಹ್ಮ್. ರಾಜು, ಒಂದ್ ನಿಮಿಷ. ಆ? ನನಗ್ ಚೆನ್ನಾಗ್ ನಿದ್ದೆ ಬರ್ತಾ ಇದೆ. ನೀ ಹೊರಗಡೆಯಿಂದ ಬೀಗ ಹಾಕೊಂಡ್ ಹೋಗು. ಸರಿ ಅಮ್ಮವ್ರೆ. ಸರಿ. ಹಲೋ. ಹೇಳಿಯಪ್ಪ. ಏನಮ್ಮ, ಅಲ್ಲಿ ರೀಚ್ ಆದ ತಕ್ಷಣ ಕಾಲ್ ಮಾಡಕ್ ಹೇಳಿದ್ನಲ್ಲ, ನಾನೇ ಕಾಲ್ ಮಾಡ್ಬೇಕಾ ನಿನಗೆ? ಯಾಕಮ್ಮ ಫೋನ್ ಮಾಡಿಲ್ಲ? ಅಲ್ಲಪ್ಪ, ರಾತ್ರಿ ಫುಲ್ಲು ಟ್ರಾವೆಲ್ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಬಂದ ತಕ್ಷಣ ತಿಂಡಿ ಮಾಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟೆ. ಹೌದಮ್ಮ. ಹ್ಮ್. ಸರಿ ಸರಿ, ನೀನಲ್ಲಿ ಜಾಗ್ರತೆಯಾಗಿರು. ನಾನಲ್ಲಿ ಬಂದ ಮೇಲೆ ಬೇರೆ ವಿಷಯಗಳೆಲ್ಲ ಮಾತಾಡಿ ನಿರ್ಧಾರ ತಗೊಳ್ಳೋಣ. ನಾನಲ್ಲಿ ಬರೋ ತನಕ ನೀನು ಎಲ್ಲಿಗೂ ಹೋಗ್ಬಾರ್ದು, ಅರ್ಥ ಆಯ್ತಾ? ಅರ್ಥ ಆಯ್ತು. ಸರಿ ಸರಿ, ನಿನಗೆ ಟೈರ್ಡ್ ಆಗಿದ್ಯಲ್ಲ, ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ತಗೋ. ಬಾಯ್ ಅಮ್ಮ. ಆಯ್ತಪ್ಪ, ಬಾಯ್.
ಅಣ್ಣಯ್ಯ, ಏನ್ ವಿಷಯ ಹೇಳಿ. ಏನಯ್ಯ ರಾಜು, ಏನ್ ಮಾಡ್ತಾ ಇದೀಯಾ? ಅಣ್ಣಯ್ಯ, ಈಗ ತಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ಬಂದೆ. ಅಮ್ಮವರು ಮಲಗಿದ್ದಾರೆ, ನಾನು ಅಡಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದು ಇರ್ಲಿ ಬಿಡು, ನಿನ್ನ ಪಕ್ಕದಲ್ಲಿ ಯಾರು ಇಲ್ವಲ್ಲ? ಇಲ್ಲಿ ಪಕ್ಕದಲ್ಲಿ ಯಾರು ಇಲ್ಲ ಅಣ್ಣವ್ರೆ. ಹೌದಾ, ಸರಿ ಸರಿ. ನನಗೊಂದು ಚಿಕ್ಕ ಸಹಾಯ ಮಾಡಬೇಕು ರಾಜು. ಏನಣ್ಣಯ್ಯ ಇದು, ನೀವು ಎಷ್ಟು ದೊಡ್ಡ ಸಾಹುಕಾರರು, ಧನವಂತರು, ನನ್ನಿಂದ ನಿಮ್ಗೆ ಏನ್ ಸಹಾಯ ಮಾಡಕ್ಕಾಗುತ್ತೆ? ಅದು ಹಂಗಲ್ಲ. ನನ್ನ ಹತ್ರ ಎಷ್ಟು ದುಡ್ಡಿದ್ರೂ ಸರಿ, ನನ್ನಿಂದ ಮಾಡಕ್ಕಾಗದೆ ಇರೋ ಕೆಲವು ಕೆಲಸಗಳಿದೆ. ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೂನು ನಿನ್ನಿಂದನೇ ಈ ಕೆಲಸ ಸರಿಯಾಗಿ ಮಾಡಕ್ಕಾಗುತ್ತೆ. ಅದಕ್ಕೆ ನಿನ್ನ ಹತ್ರ ಸಹಾಯ ಕೇಳ್ತಾ ಇದ್ದೀನಿ. ಸರಿ ಹೇಳಿ, ಏನದು? ನನ್ನ ಕೈಲಿ ಆ ಕೆಲಸ ಮಾಡಕ್ಕಾಗುತ್ತೆ ಅಂದ್ರೆ ಖಂಡಿತ ಮಾಡ್ತೀನಿ ಅನ್ನೋರೆ. ಇಲ್ಲಿ ನೋಡಪ್ಪ, ಅದು ನಿನ್ನಿಂದನೇ ಕರೆಕ್ಟ್ ಆಗಿ ಮಾಡಕ್ಕಾಗುತ್ತೆ. ಆ ಕೆಲ್ಸನ್ನ ಸರಿಯಾಗಿ ಮಾಡಿ ಮುಗಿಸ್ಬೇಕು. ನೀನು ಆ ಕೆಲಸ ಮಾಡ್ತೀಯಾ ಅಂತ ಪ್ರಮಾಣ ಮಾಡು. ಏನಣ್ಣಯ್ಯ ಇದು, ನೀವ್ ಏನ್ ಕೆಲಸ ಅಂತ ಹೇಳ್ದೀರಾ, ನಾನು ಹೆಂಗ್ ಪ್ರಮಾಣ ಮಾಡೋದು? ಇಲ್ಲಿ ನೋಡು, ನನ್ನ ಹತ್ರ ಸುಮ್ನೆ ಪ್ರಶ್ನೆಗಳು ಕೇಳಬಾರ್ದು. ನಿನ್ನಿಂದ ಆ ಕೆಲಸ ಖಂಡಿತ ಮಾಡಕ್ಕಾಗತ್ತೆ. ನೀನು ಆ ಕೆಲಸನ ಮಾಡ್ತೀಯಂತ ಪ್ರಮಾಣ ಮಾಡು, ಅಷ್ಟೇ. ಏನಣ್ಣವ್ರೆ ನೀವು, ಮೊದ್ಲು ವಿಷಯ ಏನಂತ ಹೇಳಿ. ಸರಿ, ನನ್ನ ಮಗಳು ಎಲ್ಲಿದ್ದಾಳೆ? ಒಳಗಡೆ ಬೆಡ್ರೂಮಲ್ಲಿ ಮಲಗಿದಾರ ಅವರು. ಸರಿ, ನೀನಿವಾಗ ಕಿಚನಲ್ಲಿ ಕೆಲಸ ಮಾಡ್ತಾ ಇದೀಯಾ? ಹೌದು ಅಣ್ಣಯ್ಯ. ನೀನು ಹೊರಗಡೆ ಬಂದು ಮಾತಾಡು. ನಾವಿಬ್ರು ಮಾತಾಡೋದು ಮಗಳು ಕೇಳಿಸ್ಕೋಬಾರ್ದು. ಸರಿ ಅಣ್ಣಯ್ಯ. ಅಣ್ಣಯ್ಯ, ನಾನು ಆಚೆ ಬಂದ್ಬಿಟ್ಟೆ, ಹೇಳಿ ಅಣ್ಣಯ್ಯ. ಏಯ್, ನೀನ್ ನನ್ನ ಮಗಳನ್ನ ಕೊಂದಾಕ್ಬಿಡು. ಏನು, ನಾನು ಅಮ್ಮವ್ರನ್ನ ಕೊಂದಾಕ್ಬೇಕಾ? ಹೌದು ರಾಜು, ನೀನ್ ನನ್ನ ಮಗಳನ್ನ ಆದಷ್ಟು ಬೇಗ ಕೊಂದಾಕ್ಬಿಡು. ನೀನು ಈ ಕೆಲಸ ಮಾಡಿದರೆ ನಿನಗೆ 10 ಲಕ್ಷ ಕೊಡ್ತೀನಿ. ನಾನ್ ಹೇಳೋದನ್ನ ಕೇಳಿ ನಿನಗೆ ಶಾಕ್ ಆಗಿರಬಹುದು. ಏನ್ ಮಾಡೋದು? ನನ್ ಮಗಳು ಕಾಲೇಜ್ ಓದುವಾಗ ಒಂದು ಹುಡುಗನ ಲವ್ ಮಾಡಿದ್ಲು. ಇವಾಗ ಅವರಿಬ್ಬರು ಮದುವೆ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಾರೆ. ಆ ಹುಡುಗನ್ನೇ ನಾನು ಕೊಂದಾಕಿರಬೇಕು. ಅದಕ್ಕೆ ಚಾನ್ಸೇ ಸಿಕ್ಕಿಲ್ಲ. ಅವನಿಗೆ ಟೈಮ್ ಚೆನ್ನಾಗಿರಬೇಕು. ಕೆಲ್ಸ ಸಿಕ್ಕಿ ಫಾರಿನ್ ಹೋಗ್ಬಿಟ್ಟ. ಅವನ್ನೇ ಮದುವೆ ಮಾಡ್ಕೊಂಡು ನನ್ ಮಗಳು ಸಹ ಫಾರಿನ್ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ನನಗಿದೆಲ್ಲ ಚೂರು ಇಷ್ಟ ಇಲ್ಲ. ಆ ಹುಡುಗನ್ನ ಕರೆದು ಮದುವೆ ಮಾಡಿಸ್ತೀನಿ ಅಂತ ನನ್ನ ಮಗಳನ್ನ ಆ ಫಾರ್ಮ್ ಹೌಸ್ಗೆ ಬರಕ್ಕೆ ಹೇಳಿದೆ. ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಆದ್ರೆ ಅವಳನ್ನ ಕೊಲ್ಲಕ್ಕೆ ಅಲ್ಲಿ ಕಳ್ಸಿದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ನೀನ್ ಮಾತ್ರ ಕೆಲಸ ಮಾಡಿದ್ರೆ ನಿನ್ನ ಅಕೌಂಟ್ ಅಲ್ಲಿ 10 ಲಕ್ಷ ರೂಪಾಯಿ ಇರುತ್ತೆ. ಒಂದು ವೇಳೆ ಇದು ಹೊರಗ್ ಗೊತ್ತಾಗಿ ನಿನ್ನ ಕೊಲೆ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿ ನೀನು ಜೈಲಿಗೆ ಹೋದ್ರೂ ಸಹ ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಹೊರಗೆ ತರಿಸ್ತೀನಿ, ಸರಿನಾ? ಏನಣ್ಣಯ್ಯ ಇದು, ಕೊಲೆ ಮಾಡಕ್ ಹೇಳ್ತಿದ್ದೀರಾ, ಪೊಲೀಸ್ ಅಂತಲೇ ಹೇಳ್ತಿದ್ದೀರಾ? ಏನೋ ಸಣ್ಣ ಕೆಲಸ ಅಂತ ಹೇಳ್ತೀರಾ ಅಂತ ನೋಡಿದ್ರೆ ಒಂದ್ ಕೊಲೆ ಮಾಡೋ ಅಷ್ಟು ಧೈರ್ಯ ಎಲ್ಲ ನನಗಿಲ್ಲ ಅನ್ನೋರೆ. ಏಯ್, ಈ ಕೆಲ್ಸ ನೀನು ಮಾಡ್ಲೇಬೇಕು. ಅದಕ್ಕೆ ನಿನಗೆ ಹೇಳಿದ್ದು. ಇದು ನನ್ನ ಗೌರವಕ್ಕೆ ಸಂಬಂಧಪಟ್ಟ ವಿಷಯ. ನಿನಗೆ 10 ಲಕ್ಷ ಸಾಕಾಗಿಲ್ಲ ಅಂದ್ರೆ ಹೇಳು, ಇನ್ನೂ 10 ಲಕ್ಷ ಕೊಡ್ತೀನಿ. ಆದ್ರೆ ನನ್ ಮಗಳನ್ನ ಹೇಗಾದ್ರೂ ಕೊಂದಾಕ್ಬಿಡು. ಅರ್ಥ ಆಯ್ತಾ ಇಲ್ವಾ? ನನ್ನ ಕ್ಷಮಿಸ್ಬಿಡಿ ಅಣ್ಣಯ್ಯ, ನನ್ ಕೈಲಿ ಈ ರೀತಿ ಎಲ್ಲ ಮಾಡೋದಿಕ್ಕಾಗಲ್ಲ. ಏಯ್, ನೀನಿಲ್ಲ ಅಂದ್ರೆ ಇನ್ನೊಬ್ಬನಿಟ್ಟು ಕೆಲ್ಸ ಮುಗಿಸ್ತೀನಿ. ನೀನ್ ನನ್ನ ಹತ್ರ ತುಂಬಾ ವರ್ಷ ಕೆಲ್ಸ ಮಾಡಿದಿಲ್ಲ, ಆ ದುಡ್ಡು ನಿನಗೆ ಸಿಕ್ಲಿ ಅಂತ ಅನ್ಕೊಂಡೆ. ಇಲ್ಲಿ ನೋಡು, ನಿನಗೆ ಸಾಯಂಕಾಲವರೆಗೆ ಟೈಮ್ ಕೊಡ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಹೇಳು, ಓಕೆನಾ? ಆದ್ರೆ ಈ ವಿಷಯ ನನ್ ಮಗಳಿಗೆ ಮಾತ್ರ ಗೊತ್ತೇ ಆಗಬಾರದು. ಒಂದು ವೇಳೆ ಅವಳಿಗೆ ಈ ವಿಷಯ ಗೊತ್ತಾಯ್ತು, ನಿನ್ ಪ್ರಾಣ ಹೋಗತ್ತೆ, ಗೊತ್ತಾಯ್ತಾ? ಅಪ್ಪ, ರಾಜು, ಊಟ ರೆಡಿ ಆಯ್ತಾ? ರೆಡಿ ಆಗಿದೆ ಅಮ್ಮವ್ರೆ. ನಿಮಗ್ ಬೇಕಾದ್ರೆ ಇವಾಗಲೇ ತಗೊಂಡ್ಬಂದ್ ಮಾಡ್ತೀನಿ. ಬೇಗ ಬಂದ್ ತೆಗ್ದಿಡು ರಾಜು. ಫ್ರೆಶ್ ಅಪ್ ಆದ್ನಲ್ಲ, ತುಂಬಾ ಹಶು ಆಗ್ತಾ ಇದೆ. ಸರಿ ಬೇಗ ಅಮ್ಮವ್ರೆ, ತಗೊಂಬಾ. ಬರ್ತೀನಿ.
ಹ್ಮ್ 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 ಅಮ್ಮವ್ರೆ, ಆ? ತಗೊಳ್ಳಿ ತಿನ್ನಿ. ಹ್ಮ್ ವಾವ್! ಊಟ ತುಂಬಾ ರುಚಿಯಾಗಿದೆ ರಾಜು. ಸೂಪರ್ ಆಗಿ ಮಾಡಿದ್ಯಾ. ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿದೆ. ಥ್ಯಾಂಕ್ಸ್ ಅಮ್ಮವ್ರೆ. ನೀವು ತಿನ್ನಿ. ಹ್ಮ್ ಅಮ್ಮವ್ರೆ, ಹ್ಮ್ ನೀವು ತಿಂದು ಮುಗಿಸ್ಮೇಲೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೌದಾ? ಹ್ಮ್ ನನ್ನತ್ರ ಮಾತಾಡ್ಬೇಕಾ? ಹ್ಮ್ ಏನಾದ್ರೂ ಮುಖ್ಯವಾದ ವಿಷಯನಾ? ಪರವಾಗಿಲ್ಲ ಹೇಳು. ಇವಾಗ ಬೇಡ ಅಮ್ಮವ್ರೆ. ಊಟ ಮಾಡೋವಾಗ ಮಾತಾಡಬಾರ್ದು. ನೀವು ನಿಮ್ಮದ್ಯಾಕೆ ತಿನ್ನಿ, ಆಮೇಲೆ ಮಾತಾಡೋಣ. ಹ್ಮ್ ಸರಿ. ಅಮ್ಮವ್ರೆ, ರಾಜು ಏನೋ ಮಾತಾಡ್ಬೇಕಂತ ಹೇಳ್ದೆ? ಇರಿಯಮ್ಮ ಆ? ಹೇಳ್ತೀನಿ. ಯಾಕೆ ಕೆಳಗ್ ಕೂತ್ಕೋತೀಯ? ಸೋಫಾ ಮೇಲೆ ಬಂದ್ ಕೂತ್ಕೋ. ಪರವಾಗಿಲ್ಲಮ್ಮ, ನಾನು ಕೆಳಗೆ ಕೂತ್ಕೋತೀನಿ. ಅಮ್ಮವ್ರೆ, ಹಾ? ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ. ನೀವು ನಿಜ ಮಾತ್ರ ಹೇಳ್ಬೇಕು. ಹೇಳ್ತೀನ್ ರಾಜು. ಯಾಕೆ ಸಸ್ಪೆನ್ಸ್ ಇಡ್ತೀಯಾ? ಅಮ್ಮವ್ರೆ, ನೀವು ಯಾವ ವಿಷಯಕ್ಕೆ ಇಲ್ಲಿ ಬಂದಿದ್ದು? ಅದು ಸುಮ್ನೆನೆ ರಾಜು. ಅಪ್ಪ ನನ್ನ ಹತ್ರ ಮಾತಾಡ್ಬೇಕು. ನೀನ್ ಫಾರ್ಮ್ ಹೌಸ್ಗೆ ಹೋಗು, ನಾಳೆ ನಾನ್ ಬರ್ತೀನಿ ಅಂತ ಹೇಳಿದ್ರು. ಅಣ್ಣವ್ರು ನಿಮ್ಮ ಹತ್ರ ಏನ್ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು? ಅದ್ ಹೆಂಗ್ ಹೇಳೋದು? ನಮ್ ಫ್ಯಾಮಿಲಿನಲ್ಲಿ ಎಷ್ಟೋ ಸಮಸ್ಯೆಗಳಿದೆ ರಾಜು. ಅದ್ ಎಲ್ಲದನ್ನೂ ನಿನ್ ಹತ್ರ ಹೇಳಿ ಕಷ್ಟಪಡ್ಸಕ್ ನನಗಿಷ್ಟ ಇಲ್ಲ. ಇಲ್ಲ ಅಮ್ಮವ್ರೆ, ನಿಮ್ ತಂದೆ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಅದು ನಿಜ ಅಂತ ತಿಳ್ಕೊಳ್ಳೋದಕ್ಕೇನೆ ನಿಮ್ಮ ಹತ್ರ ಕೇಳ್ತಿರೋದು. ಓ ಹೌದಾ? ನಾನು ಒಂದ್ ಹುಡುಗನೂ ಲವ್ ಮಾಡ್ತಾ ಇದೀವಿ. ಅವ್ರನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಅಪ್ಪನ ಹತ್ರ ಹೇಳಿದೆ. ಆದ್ರೆ ಈ ವಿಷಯನ ಮೊದ್ಲು ಕೇಳಿದ ತಕ್ಷಣ ಅಪ್ಪ ಆಗಲ್ಲ ಅನ್ಬಿಟ್ರು. ಸ್ವಂತದವ್ರ್ ಗೊತ್ತಾದ್ರೆ ಅವಮಾನ ಆಗತ್ತೆ ಅಂತ ಹೇಳಿದ್ರು. ನಾನ್ ಅವ್ರನ್ನ ಮದ್ವೆ ಮಾಡ್ಕೊಂಡು ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳ್ದೆ ನಾನು. ಅಪ್ಪ ಮೊದ್ಲು ಒಪ್ಕೊಂಡಿಲ್ಲ ಅಂದ್ರೂನು ಕೊನೆಗೆ ಮದ್ವೆಗ್ ಓಕೆ ಅಂದ್ಬಿಟ್ರು. ಮದ್ವೆ ವಿಷಯ ಮಾತಾಡ್ಬೇಕು. ನೀನು ಫಾರ್ಮ್ ಹೌಸ್ ಅಲ್ಲಿ ಹೋಗಿರು. ಹುಡುಗನ್ ಕಡೆಯವ್ರನ್ನೆಲ್ಲ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟು ಇಲ್ಲೇ ಮದ್ವೆನೂ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿದ್ರು. ಈ ವಿಷಯನೆಲ್ಲ ನನ್ ಲವ್ವರಿಗೆ ತಿಳಿಸಿ ಆಯ್ತು. ನಮ್ಮಿಬ್ರು ಮದ್ವೆ ಮಾಡ್ಸಕ್ಕೆ ನಾಳೆ ಅಪ್ಪ ಫಾರ್ಮ್ ಹೌಸಿಗೆ ಬರ್ತಾ ಇದ್ದಾರೆ. ಇಲ್ಲ ಅಮ್ಮವ್ರೆ, ನಿಮ್ಮಿಬ್ಬರಿಗೂ ಇಲ್ಲಿ ಮದುವೆ ಮಾಡಿ ಇಡಿಸ್ತೀನಿ ಅಂತ ಹೇಳಿ ಕಳಿಸ್ಲಿಲ್ಲ ಅಮ್ಮವ್ರೆ. ಹೌದಾ? ಏನ್ ಹೇಳ್ತಾ ಇದ್ಯಾ? ನಿಮ್ ಪ್ರಾಣನ್ ತೆಗಿಬೇಕಂತಾನೆ ಅಮ್ಮವ್ರೆ ಅಣ್ಣವ್ರು ಇಲ್ಲಿ ಕಳ್ಸ್ಕೊಟ್ಟಿದ್ದು. ಹ? ರಾಜು, ಸ್ವಲ್ಪ ಅರ್ಥ ಆಗೋ ತರ ಹೇಳು. ನಿಜಾನೇ ಅಮ್ಮವ್ರೆ. ನೀವು ನಿದ್ದೆ ಮಾಡ್ತಾ ಇರೋವಾಗ ಅಣ್ಣಯ್ಯ ನನಗೆ ಕಾಲ್ ಮಾಡಿದ್ರು. ನೀವು ಒಂದು ಹುಡುಗನ ಪ್ರೀತಿ ಮಾಡ್ತಾ ಇರೋದು, ಅವ್ರನ್ನೇ ನೀವು ಮದುವೆ ಆಗೋದು ಅಂತನೂ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದ್ರು. ಆದ್ರೆ ನೀವು ಅನ್ಕೊಳೋ ಥರ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಇಡೋದಿಲ್ಲ ಅಣ್ಣವ್ರು. ನಿಮ್ಮನ್ನ ಕೊಲೆ ಮಾಡ್ಬೇಕಂತಾನೆ ಇಲ್ಲಿ ಕಳ್ಸ್ಕೊಟ್ಟಿರೋದು ಅಮ್ಮವ್ರೆ. ನೀನ್ ಹೇಳೋದೆಲ್ಲ ನಿಜನಾ ರಾಜು? ನಿಮ್ಮನ್ನ ನಾನು ಕೊಂದ್ರೆ ಅಣ್ಣ ನನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮವ್ರೆ. ಹೌದಾ? ಅದಕ್ ನೀನ್ ಏನ್ ಹೇಳ್ದೆ ರಾಜು? ನಾನು ಏನು ಹೇಳಿಲ್ಲ ಅಮ್ಮವ್ರೆ. ಅಣ್ಣ ಈ ರೀತಿ ಹೇಳ್ತಾರಂತ ಕನ್ಸಲ್ ಕೂಡ ಅಂದ್ಕೊಂಡಿಲ್ಲ ನಾನು. ಅವ್ರ ಬಗ್ಗೆ ನಾನು ಏನನ್ನೋ ಅಂದ್ಕೊಂಡೆ. ಆದ್ರೆ ಸ್ವಂತ ಮಗಳು ಒಬ್ಬನ್ನ ಪ್ರೀತಿ ಮಾಡಿದಿಕ್ಕೆ ಈ ರೀತಿ ಕೊಲೆ ಮಾಡೋದಕ್ಕೆ ಅಂತ ಹೇಳ್ತಾರಂತ ಅಂದ್ಕೊಂಡೇ ಇಲ್ಲ. ಅಣ್ಣ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿ ಫೋನ್ ಮಾಡಿ ಹೇಳಿದ ತಕ್ಷಣ ನನಗೇನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನ್ ಉತ್ತರ ಕೊಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮವ್ರೆ. ಹ? ಅಣ್ಣವ್ರು ಕ್ರೂರ್ ಮನುಷ್ಯ ಅನ್ನೋದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನನ್ನಪ್ಪ ಅಷ್ಟು ಕಟಕರಲ್ಲ ರಾಜು. ಅಪ್ಪ ನಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ಅಂತಾನೆ ಇಲ್ಲಿ ಬರಕ್ ಹೇಳಿದ್ರು. ಆದ್ರೆ ನೀನೇನಂದ್ರೆ ನನ್ನ ಕೊಲ್ಲಕ್ಕೆ ಇಲ್ಲಿ ಕರ್ಸಿದಾರೆ ಅಂತ ಹೇಳ್ತಾ ಇದ್ಯಾ? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಹೆತ್ತ ಮಗಳನ್ನ ಕೊಲ್ಲಕ್ಕೆ ಒಂದ್ ಅಪ್ಪನಿಗೆ ಹೇಗೆ ಮನಸ್ಸು ಬರುತ್ತೆ? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ರಾಜು. ಏನಮ್ಮವ್ರೆ ಅಮ್ಮಂಜಿಯಾಗಿದ್ದೀರಾ ನೀವು? ನಾನು ಹೇಳೋದ್ರಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಮುಂದೆನೆ ಫೋನ್ ಮಾಡಿ ಮಾತಾಡ್ತೀನಿ ನಾನು. ಅವಾಗಾದ್ರೂ ನನ್ನ ಮಾತು ನಿಜ ಅಂತ ನಂಬ್ತೀರಾ ನೀವು? ಅವ್ರತ್ರನ ಅಪ್ಪನ ಹತ್ರ ಏನ್ ಮಾತಾಡ್ತೀಯ ನೀನು? ನನ್ನ ಹತ್ರ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ರಲ್ಲ, ಹೆಂಗ್ ಕೊಲೆ ಮಾಡೋದು ಅಂತ ಕೇಳ್ತೀನಿ ನಾನು. ಅದಕ್ಕೆ ಏನ್ ಉತ್ತರ ಹೇಳ್ತಾರಂತ ನೀವೇ ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ. ಅವಾಗ್ಲೇ ನಿಮ್ಗೆಲ್ಲ ಅರ್ಥ ಆಗೋದು. ಹಲೋ ಅಣ್ಣವ್ರೆ. ಹೇಳು ರಾಜು, ಏನ್ ನಿರ್ಧಾರ ತಗೊಂಡಿದೀಯಾ? ನಾನು ಚೆನ್ನಾಗಿ ಯೋಚನೆ ಮಾಡಿದೆ ಅಣ್ಣ. ನೀವ್ ಹೇಳ್ದಾಗೆ ಮಾಡ್ತೀನಿ ನಾನು. ಹೌದಾ? ಸರಿ, ನೀನ್ ಇವಾಗ ಎಲ್ಲಿದ್ಯಾ ಹೇಳು. ಸರಿ, ಅಲ್ಲಿ ನಿನ್ ಪಕ್ಕದಲ್ಲಿ ನನ್ ಮಗಳು ಇಲ್ವಲ್ಲ,
ಇಲ್ಲ ಅಣ್ಣ, ಅಮ್ಮವ್ರು ಒಳಗಡೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅಣ್ಣ. ಸರಿ, ನಿನ್ನೆ ನಾನು ಹೇಳಿದ ವಿಷಯದ ಬಗ್ಗೆ ಏನ್ ನಿರ್ಧಾರ ತಗೊಂಡಿದೀಯಾ? ನಿನಗೆ ಓಕೆ ತಾನೇ? ಯಾರಿಗೂ ಸಂಶಯ ಬಾರದೆ ನನ್ ಮಗಳನ್ನ ಕೊಂದಾಕ್ತಿಯಲ್ಲ? ಅಣ್ಣ, ಅವ್ರ ಕತೆ ಮುಗಿಸ್ಬಿಡ್ತೀನಿ ನಾನು. ನೀವ್ ಇಷ್ಟ ಹೇಳಿದ್ಮೇಲೆ ಅದ್ ಹೆಂಗಯ್ಯ ಹೇಳಿದ ಕೆಲ್ಸನ ನಾನು ಮುಗಿಸ್ತೀರಾ ಇರ್ತೀನಿ, ಅವ್ರನ್ನ ಕೊಂದಾಕ್ಬಿಡ್ತೀನಿ ಅಣ್ಣ. ಹೌದಾ? ಸಬಾಷ್. ಸರಿ, ನನ್ ಮಗಳನ್ನ ಕೊಂದುಬಿಟ್ಟು ನಮ್ ಫಾರ್ಮ್ ಹೌಸ್ ಹಿಂದೆ ಒಂದು ಕೆರೆ ಇದೆಯಲ್ಲ, ಅಲ್ಲೇ ಅವಳನ್ನ ಹೂತಾಕ್ಬಿಡು. ಹುಷಾರು ರಾಜು, ಅವಳು ಈ ಲೋಕದಲ್ಲಿ ಇದ್ದ ಕುರುಹೆ ಗೊತ್ತಾಗ್ಬಾರ್ದು. ಒಂದು ವೇಳೆ ಅವಳ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಆ ಹುಡುಗಿ ಯಾರನ್ನ ಲವ್ ಮಾಡಿ ಅವನ ಜೊತೆ ಓಡೋದ್ಲಂತ ಹೇಳ್ಬೇಕು. ಸರಿ ಅಣ್ಣ, ನೀವ್ ಹೇಳ್ದಂಗೆ ನಾನ್ ಮಾಡ್ಬಿಡ್ತೀನಿ. ಅವಳನ್ನ ಈಗ್ಲೇ ಕೊಂದಾಕ್ಬಿಡು, ಸರಿನಾ? ಹಾ ಸರಿ ಅಣ್ಣಯ್ಯ. ಹೆತ್ತ ಮಗಳನ್ನೇ ಕೊಂದಾಕೋ ಅಷ್ಟು ನನ್ನ ಅಪ್ಪನಿಗೆ ಚಿಟ್ಟಿಡ್ದೋಗಿದೆ. ನೀನೊಂದ್ ನಿಮಿಷ ಫೋನ್ ಕೊಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಮ್ಮವ್ರೆ, ಅವಸರ ಪಡ್ಬೇಡಿ. ನಾನ್ ಹೇಳ್ದಂಗೆ ನೀವ್ ಮಾಡಿದ್ರೆ ನಾವಿಬ್ರು ಈ ಸಮಸ್ಯೆದಿಂದ ಆಚೆ ಬರ್ಬಹುದು. ಏನ್ ಹೇಳ್ದೆ? ಅರ್ಥ ಆಗೋ ತರ ಹೇಳು. ಅಮ್ಮವ್ರೆ, ನನ್ಗ್ ದುಡ್ಡಿನ ಅವಶ್ಯಕತೆ ಇದೆ, ಆದ್ರೆ ನಿಮ್ಮನ್ನ ಕೊಲೆ ಮಾಡೋ ಅಷ್ಟು ಕೊಲೆಗಾರ ಅಲ್ಲ ನಾನು. ಆದ್ರಿಂದ ನಾನೊಂದ್ ಚಿಕ್ಕ ಯೋಚನೆ ಮಾಡಿ ಇಟ್ಟಿದ್ದೀನಿ. ಅದನ್ನ ಮಾಡಿದ್ರೆ ಅಣ್ಣನ ಹತ್ರದಿಂದ ನಾವಿಬ್ರು ತಪ್ಸ್ಕೋಬಹುದು. ಇವತ್ತು ನಿಮಗೆ ಕುಡಿಯೋದಿಕ್ಕೆ ಒಂದ್ ಗ್ಲಾಸ್ ಜ್ಯೂಸ್ ತಗೊಂಡ್ ಬಂದ್ ಕೊಡ್ತೀನಿ. ಅದು ನೀವು ಕುಡಿದ್ಬಿಟ್ಟು ಸಾಯೋ ತರ ಆಕ್ಟಿಂಗ್ ಮಾಡಿ ಅದನ್ನೊಂದು ವಿಡಿಯೋ ತೆಗ್ದು ಅಣ್ಣನ ಕಳಿಸ್ಬಿಡ್ತೀನಿ ನಾನು. ಅವ್ರ ಹತ್ರ ನೀವು ಸೆತ್ತೋಗ್ಬಿಟ್ರಿ ಅಂತ ಹೇಳಿ ನಿಮ್ಮನ್ನ ಕೆರೆ ಪಕ್ಕದಲ್ಲಿ ಊತಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ. ಇದು ನಾವು ಅಂದ್ಕೊಂಡಂಗೆ ನಡೆದ್ಬಿಟ್ರೆ ಅಣ್ಣ ನನಗೆ 10 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ಆ ದುಡ್ಡನ್ನ ಇಟ್ಕೊಂಡು ನಾನು ನನ್ನ ಕುಟುಂಬದ ಜೊತೆ ಚೆನ್ನಾಗಿರ್ತೀನಿ. ನೀವು ಅಂದ್ಕೊಂಡಂಗೆನೆ ನಿಮ್ ಲವರ್ ಜೊತೆ ಫಾರಿನಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ನೀವು ತಕ್ಷಣನೇ ನಿಮ್ ಲವರ್ಗೆ ಫೋನ್ ಮಾಡಿ ಅಲ್ಲಿ ಬರೋದಕ್ಕೆ ಎಲ್ಲ ಏರ್ಪಾಡ್ನು ರೆಡಿ ಮಾಡಕ್ ಹೇಳಿ. ನೀವು ಅಣ್ಣನ ಕಣ್ಣಲ್ಲಿ ಕಾಣಿಸ್ಕೊಳ್ದೆ ನಿಮ್ಮ ಲವರ್ ಜೊತೆ ಸಂತೋಷವಾಗಿ ಬಾಳ್ರಿ. ಇದು ನಡೆದ್ಮೇಲೆ ಯಾವತ್ತೂ ನಿಮ್ ತಂದೆಗೆ ಮಾತ್ರ ಫೋನ್ ಮಾಡ್ಬಿಡ್ಬೇಡಿ. ಯಾಕೆ ಹೇಳ್ತಿದ್ದೀರಂದ್ರೆ ಅಣ್ಣನ ದೃಷ್ಟಿಯಲ್ಲಿ ನೀವು ಸತ್ತೋದಂಗೆ ಇರ್ಲಿ, ಸರಿನಾ? ನೀನ್ ಹೇಳಿದ್ದು ಕೇಳಕ್ಕೆ ಚೆನ್ನಾಗೇ ಇದೆ. ಇದೆಲ್ಲ ಸರಿಯಾಗಿ ನಡೆಯತ್ತಾ? ಹೌದು ಅಮ್ಮವ್ರೆ, ನಮಗ್ ಬೇರೆ ದಾರಿನೇ ಇಲ್ಲ. ಒಂದ್ ವೇಳೆ ನೀವು ಜೀವಶತ ಇರೋ ವಿಷಯ ಅಣ್ಣವ್ರಿಗೆ ಗೊತ್ತಾಯ್ತು ಅಂದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಅದಕ್ಕೇನೆ ಹೇಳ್ತಿರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮವ್ರೆ. ಅಮ್ಮವ್ರೆ ತಗೊಳ್ಳಿ, ನೀವು ಈ ಜ್ಯೂಸ್ನ ಕುಡಿದ್ಬಿಟ್ಟು ಸೆತ್ತೋಗಿರೋ ತರ ಆಕ್ಟ್ ಮಾಡಿ. ಅದನ್ನ ನಾನು ವಿಡಿಯೋ ತೆಗೆದು ಅಣ್ಣವ್ರಿಗೆ ಕಳಿಸ್ಬಿಡ್ತೀನಿ. ಅಣ್ಣವ್ರು ನೀವು ಸೆತ್ತೋಗ್ಬಿಟ್ರಿ ಅಂತ ಆ ವಿಡಿಯೋನ ನೋಡಿ ನಂಬಿಡ್ತಾರೆ. ಆಮೇಲೆ ನೀವು ಫಾರಿನ್ಗೆ ಹೋಗ್ಬಿಡ್ಬೋದು. ತಗೊಳ್ಳಿ, ತಕ್ಷಣ ಕುಡೀರಿ. ಸರಿ. ಏನಾಯ್ತು? ಗಂಟ್ಲೆಲ್ಲ ನೋವ್ತಾ ಇದೆ. ಜ್ಯೂಸಲ್ಲಿ ಏನಾದ್ರೂ ಬಿದ್ಬಿಡ್ತಾ? ಅಯ್ಯೋ ರಾಜು, ನನಗೆ ವಾಮಿಟ್ ಬರೋ ತರ ಇದೆ. ಅಯ್ಯೋ, ಅಣ್ಣ ಹೇಳಿ. ನೀನು ಕಳಿಸಿದ ವಿಡಿಯೋ ನೋಡಿದೆ, ತುಂಬಾ ಸಂತೋಷವಾಗಿದೆ ರಾಜು. ನನ್ನ ಗೌರವನ ಕಾಪಾಡ್ಬಿಟ್ಟೆ. ಸರಿ ಅಣ್ಣಯ್ಯ, ನೀವ್ ಹೇಳ್ದಂಗೆ ನಾನು ಈ ಹಣನ್ ತಗೊಂಡೋಗಿ ಫಾರ್ಮ್ ಹೌಸ್ ಪಕ್ಕದಲ್ಲಿರೋ ಕೆರೆ ಹತ್ರ ಊತಾಕ್ಬಿಡ್ತೀನಿ. ನೀವ್ ಹೇಳ್ದಾಗೆ ಆ ದುಡ್ಡನ್ನ ಕಳಿಸ್ಬಿಡಿ ಅಣ್ಣವ್ರೆ. ಸರಿ ರಾಜು, ಯಾರಿಗೂ ಗೊತ್ತಿಲ್ತೆ ಅವಳನ್ನ ಹೂತಾಕ್ಬಿಡು. ನಿನ್ನ ಅಕೌಂಟ್ಗೆ ಈಗಲೇ ದುಡ್ಡು ಕಳಿಸ್ತೀನಿ. ಸರಿ ಅಣ್ಣವ್ರೆ. ಅಮ್ಮವ್ರೆ ಎದೋಳಿ, ಇಲ್ಲಿಂದ ಎಲ್ಲಾರು ತಪ್ಸ್ಕೊಂಡು ಓಡೋಗ್ಬಿಡಿ ಅಮ್ಮವ್ರೆ. ಸರಿ ರಾಜು, ಬೇಗ ಹೋಗಿ ಅಮ್ಮವ್ರೆ. ಬ್ಯಾಗ್ ತಗೊಳ್ಳಿ. ನಾನು ಹೊರಡ್ತೀನಿ. ಬೇಗ ಹೋಗಿ ಅಮ್ಮವ್ರೆ. ಬೇಗ ಹೋಗಿ. ತುಂಬಾ ಥ್ಯಾಂಕ್ಸ್ ರಾಜು, ನಾನು ಹೋಗಿ ಬರ್ತೀನಿ. ಆಯ್ತು ಅಮ್ಮವ್ರೆ, ಜಾಗ್ರತೆಯಾಗಿ ಹೋಗಿ. ಸರಿ ರಾಜು.